ಇವತ್ತೊಂದು ಅದ್ಭುತವಾಗಿರುವಂಥ ಆತ್ಮೀಯ ಸ್ನೇಹಿತರ ಮನೆ ಗೃಹ ಪ್ರವೇಶಕ್ಕೆ ಬಂದೆ. ತುಂಬ ಸುಂದರವಾಗಿದೆ. ತುಂಬ ಸುಂದರವಾಗಿ ಈ ಒಂದು ಮನೆಯನ್ನು ಕಟ್ಟಿದ್ದಾರೆ ಹಾಗೂ ಆಯೋಜನೆ ತುಂಬ ಚೆನ್ನಾಗಿದೆ. ತುಂಬ ಒಳ್ಳೆಯ ರೀತಿಯಲ್ಲಿ ಕ್ರಮಬದ್ಧವಾಗಿ ಮನೆಯನ್ನು ಕಟ್ಟುವ ಪ್ರಯತ್ನ ಆಗಿದೆ. ನಾನೀಗ ಅದನ್ನು ತೋರಿಸಲಿಕ್ಕೆ ಹೊರಟಿದ್ದೀನಿ. ತುಂಬ ಸುಂದರವಾಗಿ ಒಂದು ಮನೆಯ ಆಯೋಜನೆ ಆಗಿದೆ. ಇದು ನಮ್ಮ ಆತ್ಮೀಯ ಸ್ನೇಹಿತರಾದ ದತ್ತಣ್ಣ ಅವರ ಮನೆಯಲ್ಲಿ ನಾವಿದ್ದೀವಿ. ತುಂಬ ದೊಡ್ಡ ಪ್ರಮಾಣದಲ್ಲಿ ಹಾಲ್ ಇರ್ಬೋದು. ಪ್ರಧಾನ ಬಾಗಿಲು ನೋಡೋಕ್ಕೆ ಅಷ್ಟು ಖುಷಿ ಆಗುತ್ತೆ, ಅಷ್ಟು ಸುಂದರವಾಗಿದೆ. ಅದಾದಮೇಲೆ ದೇವರ ಕೋಣೆ ಮಾತ್ರ ಸೂಪರ್. ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ದೇವರ ಮನೆ ನೋಡಲಿಕ್ಕೆ ಅಷ್ಟೊಂದು ಖುಷಿ ಇದೆ. ತುಂಬ ಚೆನ್ನಾಗಿ ದೇವರ ಕೋಣೆ ಕಾಣ್ತಾ ಇದೆ. ಅದಾದಮೇಲೆ ಡೈನಿಂಗ್ ಹಾಲು, ಕಿಚನ್ ರೂಮು ಸೂಪರಾಗಿ ಆಯೋಜನೆ ಆಗಿದೆ. ತುಂಬ ಚೆನ್ನಾಗಿ ಒಳ್ಳೆಯ ರೀತಿಯಲ್ಲಿ ಈಗಿನ ಅಪ್ಗ್ರೇಡ್ ವರ್ಷನ್ನಲ್ಲಿ ಕಟ್ಟುವಂಥ ನಿಟ್ಟಲ್ಲಿ ಹೆಜ್ಜೆ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನೀವು ಒಮ್ಮೆ ಈ ಮನೇನ ವಿಸಿಟ್ ಮಾಡಲೇಬೇಕು. ನೀವೇನಾದ್ರು ಮನೆ ಕಟ್ತಾ ಇದ್ದೀರಾ ಅಂದರೆ ಈ ಮನೇನ ಒಮ್ಮೆ ನೀವು ವಿಸಿಟ್ ಮಾಡಲೇಬೇಕು. ತುಂಬ ಚೆನ್ನಾಗಿ ಈ ಒಂದು ಮನೆ ಸುಂದರವಾಗಿ ಆಯೋಜನೆಗೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈಗ ನಾವು ಫಸ್ಟ್ ಫ್ಲೋರಿಗೆ ಹೋಗ್ತಾ ಇದ್ದೀವಿ. ಎಲ್ಲೂ ಕಾಂಪ್ರಮೈಸ್ ಆಗದೆ ತುಂಬ ದೊಡ್ಡ ಪ್ರಮಾಣದಲ್ಲಿ ನಮ್ಮ ದತ್ತಣ್ಣನ ಮನಸ್ಸು ಹೇಗಿದೆಯೋ, ಹೃದಯ ಹೇಗಿದೆಯೋ ಅದೇ ರೀತಿ ಮನೆಯೂ ಕೂಡ ಇದೆ. ತುಂಬ ದೊಡ್ಡ ರೂಮ್ಗಳು, ತುಂಬ ದೊಡ್ಡ ಪ್ರಮಾಣದಲ್ಲಿ ಆಯೋಜನೆಗೊಂಡಂಥ ರೂಮ್ಸ್ಗಳು ಸೂಪರಾಗಿದೆ. ಜೊತೆಗೆ ಯಾವುದರಲ್ಲೂ ಕಾಂಪ್ರಮೈಸ್ ಇಲ್ಲವೇ ಇಲ್ಲ. ತುಂಬ ಸುಂದರವಾಗಿ ನೋಡಿ. ಅಪ್ಗ್ರೇಡ್ ವರ್ಷನ್ನಲ್ಲಿ ಏನೇನು ಮಾಡ್ಬೋದೋ ಎಲ್ಲದನ್ನೂ ಕೂಡ ಮಾಡಿದ್ದಾರೆ. ಬಾತ್ರೂಮಲ್ಲೂ ಕೂಡ ಕಾಂಪ್ರಮೈಸ್ ಇಲ್ಲವೇ ಇಲ್ಲ. ವಾರ್ಡ್ರೂಬ್ಸ್ ಎಲ್ಲ ಸೂಪರ್ ಆಗಿದೆ. ರೂಮ್ಸ್ಗಳು ತುಂಬ ದೊಡ್ಡ ಪ್ರಮಾಣದಲ್ಲಿ ರೂಮ್ಸ್ ಇದೆ. ಸೊ ಎಲ್ಲೂ ಕೂಡ ಕಾಂಪ್ರಮೈಸ್ ಆಗದೆ ಹೊಸ ಟೆಕ್ನಾಲಜಿಗಳನ್ನು ಬಳಸಿ ಏನೇನು ಪ್ರಾವಿಷನ್ಗಳನ್ನು ಮಾಡ್ಬೋದು ಅದೆಲ್ಲವನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ತುಂಬ ಖುಷಿ ಆಗುತ್ತೆ. ಸೊ ನೀವು ಏನಾರು ಈ ಒಂದು ಮಾರ್ಗವಾಗಿ ಹೋಗೋದಾದರೆ ಅಲ್ಲಿ ನೀವು ಈ ಒಂದು ಮನೇನ ಮಡ್ಸೂರಿನಲ್ಲಿ ಈ ಮನೆ ಕಟ್ಟಿದ್ದಾರೆ. ತುಂಬ ಚೆನ್ನಾಗಿ, ತುಂಬ ನೀಟಾಗಿ, ತುಂಬ ಕ್ಲೀನಾಗಿ ಪ್ಲ್ಯಾನಿಂಗ್ ಮಾಡಿ ಸೂಪರಾಗಿ ಕಟ್ಟಿದ್ದಾರೆ ಮನೆ. ಸೊ ನಾವಿರೋದು ಮಡ್ಸೂರು ದತ್ತಣ್ಣನ ಮನೇಲಿ.